ನವರಾತ್ರಿ ಹಬ್ಬದ 3ನೇ ದಿನಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಿನ್ನೆಯ ವಿಡಿಯೋದಲ್ಲಿ ನಾನು ನಿಮಗೆ ದುರ್ಗೆಯ 2ನೇ ಅವತಾರವಾದಂತಹ ಬ್ರಹ್ಮಚಾರಿಣಿಯ ಬಗ್ಗೆ ನಿಮಗೆ ತಿಳಿಸಿಕೊಟ್ಟಿದ್ದೆ. ಇಂದಿನ ವಿಡಿಯೋದಲ್ಲಿ ನಾನು ದೇವಿಯ 3ನೇ ಅವತಾರವಾದಂತಹ ಚಂದ್ರಘಂಟಾ ದೇವಿಯ ಬಗ್ಗೆ, ದೇವಿಯ ಮಹತ್ವ ಮತ್ತೆ ದೇವಿಯ ಉಗ್ರರೂಪಕ್ಕೆ ಕಾರಣ ಮತ್ತೆ ನೈವೇದ್ಯ ಮಾಡುವುದು ಹೇಗೆ ಮತ್ತೆ ದೇವಿಗೆ ಪ್ರಿಯವಾದಂತಹ ಬಣ್ಣ ಯಾವುದು ಎಲ್ಲವನ್ನು 3ನೇ ದಿನ ನಾವು ಧೈರ್ಯ, ಶೌರ್ಯ ಮತ್ತು ಶಾಂತಿಯ ಸಂಕೇತವಾದ ಚಂದ್ರಘಂಟಾ ದೇವಿಯನ್ನು ಪೂಜಿಸುತ್ತೇವೆ. ಚಂದ್ರಘಂಟಾ ಎಂದರೆ ಚಂದ್ರನಂತಹ ಗಂಟೆಯನ್ನು ಹಣೆಯಲ್ಲಿ ಹೊಂದಿರುವವಳು ಎಂದರ್ಥ. ಚಂದ್ರಘಂಟಾ ದೇವಿಯ ಕಥೆ ಏನಪ್ಪ ಅಂತಂದರೆ, ಪಾರ್ವತಿ ದೇವಿಯು ಶಿವನನ್ನು ವಿವಾಹವಾದ ನಂತರ ಆಕೆಯ ಹಣೆಯ ಮೇಲೆ ಅರ್ಧಚಂದ್ರಾಕೃತಿಯ ಗಂಟೆಯು ಕಾಣಿಸಿಕೊಂಡಿತು. ಇದರಿಂದ ಈಕೆಗೆ ಚಂದ್ರಘಂಟಾ ಎಂಬ ಹೆಸರು ಬಂತು. ಆಕೆಯು ಶಿವನನ್ನು ಮದುವೆಯಾಗಲು ಒಪ್ಪಿಸಿದ ನಂತರ ಈ ರೂಪವನ್ನು ಪಡೆದಳು. ಚಂದ್ರಘಂಟಾ ದೇವಿಯು ರಾಕ್ಷಸನ ಸಂಹಾರಕ್ಕಾಗಿ ಹುಲಿಯ ಮೇಲೆ ಸವಾರಿ ಮಾಡುತ್ತಾಳೆ. ಆಕೆಯ 10 ಕೈಗಳಲ್ಲಿ ವಿವಿಧ ಅಸ್ತ್ರಗಳನ್ನು ಹಿಡಿದು ದುಷ್ಟಶಕ್ತಿಯನ್ನು ನಾಶ ಮಾಡಿ ಭಕ್ತರನ್ನು ರಕ್ಷಿಸುತ್ತಾಳೆ. ಆಕೆಯ ರೂಪವು ಉಗ್ರವಾಗಿದ್ದರೂ ಆಕೆಯು ತನ್ನ ಭಕ್ತರಿಗೆ ಶಾಂತಿ ಮತ್ತು ಸಮೃದ್ಧಿಯನ್ನು ಕರುಣಿಸುತ್ತಾಳೆ. ಆಕೆಯ 3ನೇ ಕಣ್ಣು ಯಾವಾಗಲೂ ತೆರೆದಿರುತ್ತದೆ. ಇದು ದುಷ್ಟಶಕ್ತಿಗಳ ಮೇಲೆ ನಿಗಾ ಇಡುತ್ತದೆ. ಚಂದ್ರಘಂಟಾ ದೇವಿಯು ಸುವರ್ಣ ಮೈಬಣ್ಣವನ್ನು ಹೊಂದಿದ್ದು 10 ಕೈಗಳು ಮತ್ತು ಹಣೆಯ ಮೇಲೆ ಅರ್ಧಚಂದ್ರನನ್ನು ಧರಿಸಿರುತ್ತಾಳೆ. ಆಕೆಯ ಕೈಗಳಲ್ಲಿ ತ್ರಿಶೂಲ, ಗದೆ, ಖಡ್ಗ, ಬಾಣ, ಬಿಲ್ಲು, ಕಮಲ, ಶಂಖ, ಅಮೃತ ಕಲಶ, ಜಪಮಾಲೆ ಇತ್ಯಾದಿ ಅಸ್ತ್ರಗಳನ್ನು ಹಿಡಿದಿರುತ್ತಾಳೆ. ಸಿಂಹದ ಮೇಲೆ ಕುಳಿತಿರುವ ಆಕೆಯು ವೀರಾವೇಶದಿಂದ ಕಾಣಿಸುತ್ತಾಳೆ. ಈ ದಿನದ ಪೂಜೆಗೆ ಬೂದು ಅಥವಾ ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸುವುದು ಶುಭ ಎಂದು ನಂಬಲಾಗಿದೆ. ಮೊದಲ ದಿನ ಸ್ಥಾಪಿಸಿದ ಕಲಶವನ್ನು 3ನೇ ದಿನವೂ ಕೂಡ ಪೂಜಿಸಬೇಕು. ನಿಮ್ಮ ಪೂಜಾ ಮಂದಿರದಲ್ಲಿ ಕಲಶದ ಮುಂದೆ ಕುಳಿತು ದೇವಿಯನ್ನು ಸ್ಮರಿಸಿ. ಅಖಂಡ ಜ್ಯೋತಿಯು ಉರಿಯುತ್ತಿದೆಯೋ ಎಂದು ಖಚಿತಪಡಿಸಿಕೊಳ್ಳಿ. ಹೊಸ ದೀಪ ಹಚ್ಚಿ ಕೈಯಲ್ಲಿ ಸ್ವಲ್ಪ ಅಕ್ಕಿ, ಹೂವು ಮತ್ತು ನೀರು ತೆಗೆದುಕೊಂಡು, ಇಂದು ನವರಾತ್ರಿಯ 3ನೇ ದಿನ ನಾನು ಚಂದ್ರಘಂಟಾ ದೇವಿಯ ಪೂಜೆಯನ್ನು ಮಾಡುತ್ತಿದ್ದೇನೆ. ಈ ಪೂಜೆಯಿಂದ ನನಗೆ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ಸುಖ ಶಾಂತಿ ನೆಲೆಸಲಿ, ನನಗೆ ಧೈರ್ಯ ಮತ್ತು ಶೌರ್ಯ ದೊರೆಯಲಿ ಎಂದು ಸಂಕಲ್ಪ ಮಾಡಿ ನಿಮ್ಮ ಹೆಸರು, ಗೋತ್ರ, ಸ್ಥಳವನ್ನು ಹೇಳಿಕೊಂಡು ಸಂಕಲ್ಪ ಮಾಡಿಕೊಳ್ಳಿ. ಕಲಶಕ್ಕೆ ಕುಂಕುಮ, ಅರಿಶಿಣ ಹಚ್ಚಿ ಅಕ್ಷತೆ ಹಾಕಿ ಹೂವುಗಳಿಂದ ಅಲಂಕರಿಸಿ. ಈಗ ಚಂದ್ರಘಂಟಾ ದೇವಿಯ ಪ್ರಮುಖ ಪೂಜಾ ವಿಧಿಯನ್ನು ತಿಳಿಯೋಣ. ದೇವಿಯ ಆವಾಹನೆ ಮತ್ತು ಅಲಂಕಾರ. ಚಂದ್ರಘಂಟಾ ದೇವಿಯು ವಿಗ್ರಹ ಅಥವಾ ಚಿತ್ರಕ್ಕೆ ಬೂದು ಅಥವಾ ಕೆಂಪು ಬಣ್ಣದ ವಸ್ತ್ರ, ಹೂವಿನ ಹಾರ ಹಾಕಿ ಅಲಂಕರಿಸಿ. ದೇವಿಗೆ ಪ್ರಿಯವಾದ ಕೆಂಪು ಹೂಗಳನ್ನು ಅರ್ಪಿಸಿ. ಕೆಲವರು ಮಲ್ಲಿಗೆ, ಚಂಪಾ ಹೂಗಳನ್ನು ಅರ್ಪಿಸುತ್ತಾರೆ. ಅರ್ಚನೆಗೆ ಕುಂಕುಮ, ಅರಿಶಿಣ, ಗಂಧ, ಅಕ್ಷತೆಯನ್ನು ಅರ್ಪಿಸಿ. ಸುಗಂಧ ಭರಿತ ಅಗರಬತ್ತಿ ಹಚ್ಚಿ ಧೂಪ ತೋರಿಸಿ ಶುದ್ಧವಾದ ತುಪ್ಪದ ದೀಪದಿಂದ ಆರತಿ ಮಾಡಿ ದೇವಿಗೆ ಪ್ರಿಯವಾದ ನೈವೇದ್ಯವನ್ನು ಅರ್ಪಿಸಿ. ಚಂದ್ರಘಂಟಾ ದೇವಿಗೆ ಪಾಯಸ, ಹಾಲು, ಸಿಹಿ ತಿಂಡಿಗಳು, ದಾಳಿಂಬೆ ಬಹಳ ಪ್ರಿಯ. ಇವನ್ನು ನೈವೇದ್ಯವಾಗಿ ಅರ್ಪಿಸಿ. ನೀವು ದೇವಿಯನ್ನು ಈ ಮಂತ್ರದಿಂದ ಜಪಿಸಿ. ಓಂ ದೇವಿ ಚಂದ್ರಘಂಟಾಯ ನಮಃ ಅಥವಾ ಪಿಂಡಜ ಪ್ರವರರೂಢ ಚಂಡಕೋಪಾಸ್ತ್ರ ಕೈರುತ ಪ್ರಸಾದಂ ತನುತೆ ಮಹ್ಯಂ ಚಂದ್ರಘಂಟೀತಿ ವಿಶ್ರುತ. ನೀವು ಸ್ಮರಣೆಯನ್ನು ಮಾಡಬೇಕಾಗತ್ತೆ. ದೇವಿಯ ಉಗ್ರರೂಪದ ಕಥೆಯನ್ನು ಸಂಕ್ಷಿಪ್ತವಾಗಿ ಓದಿ ಪೂಜೆಯ ಕೊನೆಯಲ್ಲಿ ಕರ್ಪೂರದಿಂದ ಮಂಗಳಾರತಿ ಮಾಡಿ ಆರತಿ ಮಾಡುವಾಗ ಘಂಟನಾದ ಮಾಡುವುದು ಶುಭ. ಈ ಚಂದ್ರಘಂಟಾ ದೇವಿಯನ್ನು ಭಕ್ತಿಯಿಂದ ಪೂಜಿಸುವುದರಿಂದ ನಿಮಗೆ ಏನೇನಪ್ಪ ಫಲಗಳು ಸಿಗುತ್ತೆ ಅಂತ ಅಂದರೆ, ಧೈರ್ಯ ಮತ್ತು ನಿರ್ಭಯತೆ. ದೇವಿಯ ತನ್ನ ಭಕ್ತರಿಗೆ ಧೈರ್ಯ, ಶೌರ್ಯ ಮತ್ತು ನಿರ್ಭಯತೆಯನ್ನು ಕರುಣಿಸುತ್ತಾಳೆ. ಶಾಂತಿ ಮತ್ತು ಸಕಾರಾತ್ಮಕ ಭಾವನೆ. ಆಕೆಯ ಉಗ್ರ ರೂಪದಲ್ಲಿದ್ದರೂ ತನ್ನ ಭಕ್ತರಿಗೆ ಶಾಂತಿ ಮತ್ತು ಸೌಹಾರ್ದತೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತಾಳೆ. ದೇವಿಯ ಅನುಗ್ರಹದಿಂದ ಜೀವನದಲ್ಲಿನ ಅಡೆತಡೆಗಳು, ಶತ್ರು ಬಾಧೆಗಳು ನಿವಾರಣವಾಗುತ್ತದೆ. ಹೀಗೆ ನವರಾತ್ರಿಯ 3ನೇ ದಿನವನ್ನು ಚಂದ್ರಘಂಟಾ ದೇವಿಯ ಆರಾಧನೆಯೊಂದಿಗೆ ಆಚರಿಸಿ ಆಕೆಯ ಅನುಗ್ರಹಕ್ಕೆ ಪಾತ್ರರಾಗಿ ನಿಮ್ಮ ಜೀವನದಲ್ಲಿ ಧೈರ್ಯ, ಶಾಂತಿ, ಸಮೃದ್ಧಿ ನೆಲೆಸಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ and ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಾಳೆ ನವರಾತ್ರಿಯ 4ನೇ ದಿನ ಪುಷ್ಕಂಡ ದೇವಿಯ ಪೂಜಾ ವಿಧಿ ಮತ್ತು ಮಹತ್ವದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.